ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ಬೆಳಿಗ್ಗೆ ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ ಸ್ನೇಹಿತರೆ. ವಿಷಯ ಏನಪ್ಪ ಅಂದರೆ, ಕಿರಿಕೀರ್ತಿ ಜಾನ್ವಿಯವರು ನ್ಯೂಸ್ ಚಾನಲಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೋ ಎಲ್ಲ ಸ್ಪರ್ಧಿಗಳನ್ನೂ ಕೂರಿಸಿ ಕ್ವಶನ್ ಕೇಳ್ತಾ ಇದ್ದಾರೆ. ಆ ಕ್ವಶನ್ಗಳು ಕೇಳ್ತಾರ ರೀತಿ ನೋಡಿದ್ರೆ ಮೋಸ್ಟ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದಿರೋ ಕ್ವಶನ್ಗಳ ಥರ ಇದೆ. ಮತ್ತು ಜನಗಳಲ್ಲಿ ಮೈಂಡಲ್ಲಿ ಏನೇನಿತ್ತು ಅದನ್ನು ಇವರೇ ಕೇಳ್ತಾರೋ ಥರ ಇದೆ. ಸಖತ್ತಾಗಿದೆ ಕ್ವಶನ್ಗಳು ಮಾತ್ರ. ಅದರಲ್ಲಿ ವಿನಯ್ ಗೌಡಗೆ ಸಖತ್ತಾಗಿ ಕ್ವಶನ್ ಕೇಳಿದ್ರು. ನಿಮಗೆ ಜೈ ಅಂದವರಲ್ಲ ಮನೆಗೆ ಹೋದ್ರಲ್ಲ ಯಾಕೆ ಅಂತ. ಅದ್ರ ಬಗ್ಗೆ ಏನೂ ಬಂದಿಲ್ಲ ಮಾತುಗಳು. ಮೋಸ್ಟ್ಲಿ ಎಪಿಸೋಡಲ್ಲಿ ಇರುತ್ತೆ. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಕಾರ್ತಿಕ್ ಅವ್ರು ಕೇಳಿದ್ದಾರೆ, ಮಡಿಕೆ ಹೊಡೆದಿರೋ ವಿಚಾರವಾಗಿ ನೀವು ಪ್ರೂವ್ ಮಾಡಿದ್ರಾ ನಿಮ್ಮನ್ನ ಅಂತಲೂ ಕೇಳಿದ್ದಾರೆ. ಮತ್ತು ಸಂಗೀತಗೂ ಒಳ್ಳೆ ಸಖತ್ ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದರೆ, ಪ್ರತಾಪ್ ಅವ್ರ ಫ್ಯಾನ್ಸ್ ಬೇಸ್ ನೋಡಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಜಾನ್ವಿಯರ್ ಕ್ವಶನ್ ಕೇಳಿದ್ದಾರೆ. ಮೋಸ್ಟ್ಲಿ ಇವೆಲ್ಲ ಕ್ವಶನ್ಗಳು ಸಖತ್ತಾಗಿದೆ. ಯಾಕಂದರೆ ಡ್ರೋನ್ ಪ್ರತಾಪ್ ವಿಚಾರ ಬಂದಾಗ ಮೋಸ್ಟ್ಲಿ ಮೊದಲಿಂದನೂ ಸಂಗೀತ ಅವರು ಜೊತೆಲೇ ಇದ್ರು. ಆದರೆ ಇತ್ತೀಚೆಗೆ ಆಚೆ ಕಡೆ ಹೋಗಿ ಬಂದಮೇಲೆ ಮೋಸ್ಟ್ಲಿ ಗೊತ್ತಾದ್ಮೇಲೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಮೋಸ್ಟ್ಲಿ ಒಟ್ಟಲ್ಲಿ ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ವಿನಯ್ ಗೌಡ ಅವ್ರ ಬಗ್ಗೆ ಮಾತಾಡಿದಾರಲ್ಲ, ಈಗ ಸ್ಪರ್ಧಿಗಳು ಆಚೆ ಹೋಗಿದಾರಲ್ಲ, ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇವ್ರಿಗೆ ನಾನು ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಆ ಜಾಗದಲ್ಲಿ ನಾವಿರ್ತಿದ್ವಿ ಅಂತ. ಏನೂ ಮಾಡೋಕ್ಕಾಗಲ್ಲ. ಅವರು ಕಪ್ ಗೆಲ್ಲಕ್ಕೆ ಬಂದಿರಲಿಲ್ಲ, ವಿನಯ್ನ ಗೆಲ್ಸಕ್ಕೆ ಬಂದಿದ್ರು ಅಂತ ಅದು ಗೊತ್ತಾಗಿದೆ ಎಲ್ಲ ಜನಗಳಿಗೂ. ಮತ್ತು ಇನ್ನೊಂದು 2ನೇ ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಫಸ್ಟ್ ಯಾರು ಗೆಲ್ತಿರೋ ನೆಕ್ಸ್ಟು ಅವ್ರಿಗೆ ಯಾವ್ಯಾವ ಸ್ಥಾನ ಕೊಡ್ತೀರಾ ಅಂತ ಒಂದು ಟೇಬಲ್ ಹಾಕಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ ತಿರ್ಗಾ ಜೋರು ಜಗಳ ಆಗಿದೆ. ಕಾರ್ತಿಕ್ ಅವ್ರ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ನನ್ನನ್ನು ತುಳಿದು ಇವರು ಮೇಲೆ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ದೂ ಅವರು ಆ ಬುದ್ಧಿ ಕಲೀಲಿಲ್ಲ. ಮತ್ತು ಸಡನ್ನಾಗಿ ಆ ಮಡಿಕೆಲ್ಲ ಹೊಡೆದ್ರಲ್ಲ, ಆವಾಗಲೇ ಅವರು ಗ್ರೋ ಆಗಬೇಕಾಗಿತ್ತು, ಚೆನ್ನಾಗಿ ಆಡಬೇಕಾಗಿತ್ತು, ಸರಿಯಾಗಿ ಟಕ್ಕರ್ ಕೊಟ್ಕೊಂಡು ಮೇಲೆ ಬರಬೇಕಾಗಿತ್ತು. ಆದರೆ 2-3 ವೀಕ್ ಫುಲ್ ಡೌನ್ ಆಗಿಬಿಟ್ರು. ಯಾವ ಲೆವೆಲ್ಗೆ ಅಂದರೆ, ಅವ್ರು ಏನು ಇಲ್ವೇನೋ ಬಿಗ್ ಬಾಸಲ್ಲಿ ಅವ್ರದ್ದು ಹವಾನೇ ಇಲ್ವೇನೋ ಲೆವೆಲ್ಗೆ ಅವ್ರು ಕುಸ್ತೋಗ್ಬಿಟ್ರು. ಆ ಥರ ಪರಿಸ್ಥಿತಿಗೆ ಅವ್ರು ಬಂದಿದ್ರು. ಯಾಕಂದರೆ ನಾವು ನೋಡಿದ್ದೀವಿ. ಇರೋ ವಿಷಯ ಹೇಳ್ಬೇಕಲ್ಲ, ಕರೆಕ್ಟಾಗಿ ಹಂಗೆ ಅನ್ನಿಸ್ತು ನನಗಂತೂ ಸ್ನೇಹಿತರೆ. ಮತ್ತು ಇವೆರಡು ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು? ಇದರಲ್ಲಿ ಕಾರ್ತಿಕ್ ತಪ್ಪ, ಸಂಗೀತ ತಪ್ಪ, ಏನೋ ಗೊತ್ತಿಲ್ಲ ನನಗಂತೂ. ಒಟ್ಟಿನಲ್ಲಿ ಇರೋ ಟೈಮಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ಒಂದು ಬ್ರಿಲಿಯಂಟ್ ಮೈಂಡ್. ಅದು ಸಂಗೀತ ಅವ್ರಿಗೆ ಜಾಸ್ತಿ ಇದೆ. ಇವಾಗ ಕಿರ್ಚಾಡಿ ಎಗರಾಡಿ ಏನು ಪ್ರಯೋಜನ ಇಲ್ಲ. ಆಲ್ರೆಡಿ ಫೈನಲ್ ಬಂದಿದೆ, ಫೈನಲ್ ತಲುಪಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಏನು ಕಿರ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಮತ್ತೆ ಈ ಒಂದು 2 ಪ್ರೋಮೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.